ರಂಗನತಿಟ್ಟಕ್ಕೆ ಹೋಗೋಣ. ರಂಗನತಿಟ್ಟು ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ದಿನಗಳ ಹಿಂದೆ ಬೋಟಿಂಗನ್ನು ಕ್ಯಾನ್ಸಲ್ ಮಾಡಿದ್ರು. ನಿನ್ನೆಯಿಂದ ವೀಕ್ಷಕರಿಗೂ ಕೂಡ ಪ್ರವಾಸಿಗರಿಗೂ ಕೂಡ ಬಂದ್ ಮಾಡಿದ್ದಾರೆ. ಹಾಗಾಗಿ ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಪ್ರವಾಹದ ಭೀತಿ. ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಆ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇದೆಯಲ್ಲ, ಅದು ಮುಳುಗಡೆಯಾಗುವಂತಹ ಆತಂಕ. ಯಾಕೆಂದರೆ ಇಲ್ಲಿ 52,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಪ್ರವಾಸಿಗರಿಗೇನೋ ನಿರ್ಬಂಧ. ಪಾಪ ಆ ಐಲ್ಯಾಂಡ್ನಲ್ಲಿ ವಿದೇಶದಿಂದ ಬಂದಿರತಕ್ಕಂಥ ಪಕ್ಷಿಗಳು ಸಂತಾನೋತ್ಪತ್ತಿಗೆ ಅಂತ ಬರ್ತವೆ. ಯುರೋಪ್ನಿಂದ, ಆಫ್ರಿಕಾ ಖಂಡದಿಂದ ಅವುಗಳು ಮೊಟ್ಟೆಗಿಟ್ಟೆ ಇಟ್ಟಾಗೆಲ್ಲ ಎಷ್ಟೋ ಸರ್ತಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ನೀರು ಜಾಸ್ತಿಯಾಗಿ. ಆ ಥರ ಆಗುತ್ತೆ ಅಂತ ಸಹಜವಾಗಿ ಪಕ್ಷಿಗಳು ಒದ್ದಾಡ್ತವೆ ಪಾಪ. ಯಾಕೆಂದರೆ ರಂಗನತಿಟ್ಟು ಪಕ್ಷಿಧಾಮಕ್ಕೆ ನೋಡಿ ಇದೇ ಐಲ್ಯಾಂಡ್ ನಾನು ಹೇಳ್ತಾ ಇರೋದು. ಈ ಐಲ್ಯಾಂಡ್ನಲ್ಲಿ ವಿದೇಶದಿಂದ ಬರ್ತಕ್ಕಂಥ ಬರ್ಡ್ಸು ಸಂತಾನೋತ್ಪತ್ತಿಗೆ ಅಂತಲೇ ಬರ್ತವೆ. ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಮರಿ ಬಲಿಷ್ಠವಾಗಿ ಮರಿ ಜೊತೆಯಲ್ಲಿ ವಾಪಸ್ ಹೋಗ್ತಕ್ಕಂಥದ್ದು. ಬಟ್ ಆ ಐಲ್ಯಾಂಡ್ ಏನಿದೆ 52,000 ಕ್ಯೂಸೆಕ್ ನೀರನ್ನು KRS ಇಂದ ಬಿಟ್ಟರೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಮುಳುಗಡೆ ಆಗಿಬಿಡುತ್ತೆ. ಈ ಪಕ್ಷಿಗಳಿಟ್ಟಿರೋ ಮೊಟ್ಟೆಗಳು ಮರಿಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತವೆ. ಬಹಳ ಬೇಸರ. ಆದರೂ ಇಲ್ಲಿಗೆ ಹುಡುಕೊಂಡು ಬರ್ತವೆ ಪಕ್ಷಿಗಳು. ಸಂತಾನೋತ್ಪತ್ತಿಗೆ ಅತ್ಯಂತ ಪ್ರಶಸ್ತವಾದ ಸ್ಥಳ ಇದು ಅಂತಂದ್ಬಿಟ್ಟು ಪಕ್ಷಿಧಾಮಕ್ಕೆ ಬರ್ತಕ್ಕಂಥದ್ದು. ದೇಶ ವಿದೇಶಗಳ ಸಾವಿರಾರು ಪಕ್ಷಿಗಳು, ವೆರೈಟೀಸ್ ಆಫ್ ಬರ್ಡ್ಸ್ ನೀವಿಲ್ಲಿ ಪಕ್ಷಿಧಾಮದಲ್ಲಿ ಕಾಣ್ಬೋದು. ಬಟ್ ಬಹಳ ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಪ್ರಕೃತಿ ಇರೋದೇ ಹಾಗೆ. ಆ ನಡುಗಡ್ಡೆ ಇರ್ತಕ್ಕಂಥದ್ದೇ ಆ ಕಾವೇರಿ ನದಿ ಮಧ್ಯಭಾಗದಲ್ಲಿ. ಹಾಗಾಗಿ ಪ್ರತಿ ಸಾರ್ತಿ KRS ತುಂಬಾಗಲೂ ನೀರು ಬಿಡ್ತಾನೆ ಇರ್ತಾರೆ, ಅದು ತುಂಬ್ತಾನೆ ಇರುತ್ತೆ. ಆ ನಡುಗಡ್ಡೆನೂ ಕೂಡ ಕ್ಲೋಸ್ ಆಗ್ತಾ ಇರುತ್ತೆ. ಆಮೇಲೆ ಡ್ಯಾಮಲ್ಲಿ ನೀರಿನ ಹರಿವು ಕಡಿಮೆ ಆಗ್ತಾ ಇತ್ತು ಅಂದರೆ ಮತ್ತೆ ಕಡಿಮೆ ಆಗುತ್ತೆ. ಸದ್ಯಕ್ಕಂತೂ ಈಗ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ. ಮತ್ತು ಆ ಬೋಟ್ ಸೆಕ್ಷನ್ ಇದೆಯಲ್ಲ, ಅಲ್ಲಿ ನಿಮಗೆ ಬೋಟ್ ವ್ಯವಸ್ಥೆ ಇತ್ತು, ಅದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಮುಳುಗೋಗ್ಬಿಟ್ಟಿದೆ. ಒಂದು ಕಡೆ ದೃಶ್ಯದಲ್ಲಿ KRS ಡ್ಯಾಮ್ನಿಂದ 52,000 ಕ್ಯೂಸೆಕ್ ನೀರು ಬಿಟ್ಟಿರೋದು ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇರ್ತಕ್ಕಂಥ ದೃಶ್ಯ. ಮತ್ತೊಂದು ಕಡೆ ಪಕ್ಷಿಧಾಮದ ದೃಶ್ಯ. ಎರಡನ್ನೂ ಕೂಡ ತಾವು ಗಮನಿಸ್ತಾ ಇದ್ದೀರಾ. KRS ಡ್ಯಾಮ್ ಒಂದು ಕಡೆ, ರಂಗನತಿಟ್ಟು ಮತ್ತೊಂದು ಕಡೆ ಮುಳುಗಡೆ ಆಗುತ್ತೆ. ಬಲಮುರಿ ಮತ್ತು ಎಡಮುರಿ ಅಂತಂದ್ಬಿಟ್ಟು 2 ಪ್ಲೇಸ್ ಇದೆ ಪ್ರವಾಸಿ ತಾಣಗಳು. ಅಲ್ಲಿಯೂ ಕೂಡ ಈಗ ಪ್ರವಾಹದ ಭೀತಿ. ಇನ್ನು ನಿಮಿಷಾಂಬ ಮತ್ತು ಸಂಗಮ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕಡೆ ನಿಮಗೆ ಆ ಮೆಟ್ಟಿಲುಗಳನ್ನ ಏನು ಕಟ್ಟಿರ್ತಾರೆ ಅವೆಲ್ಲ ದಾಟಿ ಮುಂದಕ್ಕೆ ನೀರು ಬಂದ್ಬಿಟ್ಟಿರುತ್ತೆ. ನಿಮಿಷಾಂಬದಲ್ಲಂತೂ ಹೆಚ್ಚು ಕಡಿಮೆ ದೇವಸ್ಥಾನದ ಹತ್ತಿರಕ್ಕೆ ಬಂದ್ಬಿಟ್ಟಿರುತ್ತೆ ನೀರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ KRS ಡ್ಯಾಮಿಂದ ಹೆಚ್ಚಿನ ಪ್ರಮಾಣದ ಹೊರ ಹರಿವನ್ನು ಬಿಡಲಾಗಿರುವಂಥದ್ದು. ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಂದರೆ ಕಾವೇರಿ ನದಿಯ ಒಂದು ಅಚ್ಚುಕಟ್ಟು ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಈ ಒಂದು ಪ್ರವಾಹದ ಹೊಡೆತ ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದ ಮೇಲೂ ಕೂಡ ಬಿದ್ದಿರುವಂಥದ್ದು. ಯಾಕೆಂದರೆ ಈಗಾಗಲೇ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮ. ಈಗಾಗಲೇ ಸಿಬ್ಬಂದಿಯನ್ನು ಹೊರತುಪಡಿಸಿದ್ರೆ ಯಾವುದೇ ಪ್ರವಾಸಿಗರಿಗೆ ಇಲ್ಲಿ ನಿಷೇಧ ಅಂದರೆ ಪ್ರವೇಶ ಇರೋದಿಲ್ಲ. ಸಾಕಷ್ಟು ಎಲ್ಲ ರೀತಿಯ ಭದ್ರತೆಯನ್ನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಹಾಗೂ ಅರಣ್ಯ ಇಲಾಖೆ ವಹಿಸಿರುವಂಥದ್ದು. ಬೋಟಿಂಗು ಕೂಡ ಯಾವುದೇ ರೀತಿಯ ಅವಕಾಶವನ್ನು ಇಲ್ಲ. ಕಳೆದ 3 ದಿನಗಳ ಹಿಂದೆ ಬೋಟಿಂಗನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಪ್ರವಾಸಿಗರನ್ನು ಕೂಡ ಸಂಪೂರ್ಣವಾಗಿ ನಿರ್ಬಂಧ ಮಾಡಿರುವಂಥದ್ದು. ಸಿಬ್ಬಂದಿಯನ್ನು ಹೊರತುಪಡಿಸಿದರೆ ಇನ್ಯಾರಿಗೂ ಕೂಡ ಈ ಒಂದು ಪಕ್ಷಿಧಾಮಕ್ಕೆ ಪ್ರವೇಶ ಇರೋದಿಲ್ಲ. ಯಾಕಂದರೆ ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂಥದ್ದು, ನೀರು ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರಿಗೆ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಇದೀಗ ಬೋಟಿಂಗನ್ನು ಸ್ಥಗಿತ ಮಾಡಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಬೋಟ್ಗಳನ್ನು ಕೂಡ ಹಗ್ಗದ ಸಹಾಯದಿಂದ ಕಟ್ಟಿ ಹಾಕಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾಕೆಂದರೆ ನೀರು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದ್ದು ಇದರಿಂದಾಗಿ ಬೋಟಿಂಗ್ಗೆ ಸಮಸ್ಯೆ ಆಗಲಿದೆ. ಒಂದು ವೇಳೆ ಪ್ರವಾಸಿಗರ ಒಂದು ಎಂಟ್ರಿ ಕೊಟ್ಟರೆ ಸಾಕಷ್ಟು ಅನಾಹುತ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲವನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ನದಿ ಮಧ್ಯೆ ಇರುವಂಥ ನಡುಗಡ್ಡೆಗಳು ಕೂಡ ಮುಳುಗಡೆ ಹಂತವನ್ನು ತಲುಪ್ತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ KRSನಿಂದ ಹೊರ ಹರಿವಿನ ಪ್ರಮಾಣ ಏನು ಹೆಚ್ಚಾಗಿದೆ, ಇದರಿಂದಾಗಿ ನಡುಗಡ್ಡೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದ್ದಾವೆ. ಪಕ್ಷಿಗಳ ಗೂಡು ಕೂಡ ಮುಳುಗಡೆ ಆಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ದೇಶ ಅಲ್ಲದೆ ವಿದೇಶದಿಂದಲೂ ಕೂಡ ಪಕ್ಷಿಗಳು ಇಲ್ಲಿಗೆ ಬರ್ತವೆ. ಹಾಗಾಗಿ ಈ ಪಕ್ಷಿಗಳನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರ್ತಾ ಇದ್ರು. ಆದರೆ ನೀರಿನ ಪ್ರಮಾಣ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ತಾತ್ಕಾಲಿಕವಾಗಿ ಸಾರ್ವಜನಿಕರು ಹಾಗೂ
ಪ್ರವಾಸಿಗರ ನಿರ್ಬಂಧವನ್ನು ಏರಲಾಗಿದೆ. ಮುಂದಿನ ದಿನಗಳಲ್ಲಿ ನೀರು ಮತ್ತಷ್ಟು ಹೆಚ್ಚಾದರೆ ಸಾಕಷ್ಟು ರೀತಿಯ ಮುಂಜಾಗ್ರತೆಯನ್ನು ಕೂಡ ಇಲ್ಲಿ ವಹಿಸ್ಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರುವಂಥ ಪ್ರವಾಸಿಗರು ಮುಂದಿನ ಆದೇಶವನ್ನು ನೋಡಿಕೊಂಡು ಬಳಿಕ ಇಲ್ಲಿಗೆ ಬರುವಂಥದ್ದು ಸೂಕ್ತ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿನಯ್ ವಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ.